PH ಪೂಜಾ PH ಪೂಜಾ ಎಷ್ಟು ವರ್ಷದಲ್ಲಿ ವಿಡ್ರಾ ಮಾಡ್ತಾರೆ ಆಗಿಲ್ಲ ಸರ್. ಆಯ್ತು ಬಿಡಿ, ಆಯ್ತು ದಯಮಾಡಿ ಸರ್ಕಾರ ಯಾವಾಗ ವಿಡ್ರಾ ಆಯ್ತು ಆ ಸಂಸ್ಥೆಗಳಿಂದ ಅಂತ ಹೇಳ್ಬೇಕು. ಶಿವಕುಮಾರ್ ರಾಸಾಯನಿಕ ಜಾಗ ಇಲ್ಲ ಸರ್. ನಾವು ಹೇಳಿದ್ಮೇಲೆ ಆಯ್ತು ಆಗಲ್ಲ ಸರ್. ಇದು ಏನಾಗಿದೆ ಸರ್, ಲಕ್ಷಾಂತರ ಎಕರೆ ಕೊಟ್ಟಿದ್ದಾರೆ. ಮತ್ತೆ ಬೇಕಂದ್ರೆ ನಾನು ಮಾಹಿತಿ ತರಿಸ್ಕೊಡ್ತೀನಿ ನಿಮ್ಗೆ. ಬಿಡಿ ಅಲ್ಲ ಹೇಳಿ. ಪಾಯಿಂಟ್ ಆಫ್ ಆರ್ಡರ್. ಒಂದ್ ನಿಮಿಷ ಇದು ಒಂದ್ ನಿಮಿಷ ಪ್ಲೀಸ್. ತಡೀರಿ ಸರ್, ನನ್ನ ಪಾಯಿಂಟ್ ಆಫ್ ಆರ್ಡರ್ ಇಷ್ಟೇ. ಈ ಸದನವನ್ನು ಈ ರೀತಿ ನಡೆಸೋದು ನಮ್ಮ ಯಾರಿಗೂ ಮರ್ಯಾದೆ ತಗೊಳ್ಳಲ್ಲ. ಯಾರೋ ಕ್ವಶನ್ ಕೇಳ್ತಾರೆ, ಯಾರು ಉತ್ತರ ಹೇಳ್ತಾರೆ, ಯಾರು ತಿಳಿಯಂಗಿಲ್ಲ. ಬೇರೆಯವ್ರು ನಮ್ಮಂತವ್ರು ಇರ್ತಾವ, ಕೇಳಬೇಕಂತ ಇರ್ತಿದ್ದೀವಿ, ಎಲ್ಲ ಇರ್ತದೆ. ಅದಕ್ಕೆ ದಯಮಾಡಿ ನಾ ಏನಂತೀನಿ, ಇದಕ್ಕೆ ಏನಾದರೂ ಒಂದು ಇತಿಶ್ರೀ ಆಡಿ ಸರಿಯಾದ ರೀತಿಯ ಪ್ರಶ್ನೆ ನಡೆಯುವಂಗೆ ಮಾಡಿ ಒಂದ್ ನಿಮಿಷ ಹೌಸ್ ಅಡ್ಜರ್ನ್ ಮಾಡಿ ಕರೀರಿ. ಒಂದ್ ನಿಮಿಷ ತಡೀರಿ, ಕರೀರಿ, ಕರೆದು ಮಾತಾಡಿ ಬರ್ರಿ. ಒಂದು 10 ನಿಮಿಷ ಹೌಸ್ ಅಡ್ಜರ್ನ್ ಮಾಡ್ರಿ. ಈ ಪದ್ಧತಿ ನನಗಂತೂ ನಾಚಿಕೆ ಬರಾಗ್ತೈತಿ. ಆನೆಸ್ಟ್ ಆಗಿ ಹೇಳ್ತೀನಿ, ಇದು ಹಿರಿಯರ ಮನೆ. ಅವು ಹಿರಿಯರಿದ್ರಿ. ನಿಯಮಾವಳಿ 307 ಅಲ್ಲಲ್ಲ, ಒಬ್ಬ ವ್ಯಕ್ತಿಯನ್ನು ಕುರಿತು ಅಪಾದನೆಯಾಗಬೇಕಾದ ಸದಸ್ಯರ ಸಭಾಪತಿಯವರಿಗೆ ಮತ್ತು ಸಂಬಂಧಪಟ್ಟ ಮಂತ್ರಿಗಳ ಉತ್ತರವನ್ನು ಉದ್ದೇಶಿಸಿ ಸಾಧ್ಯವಾಗುವಂತೆ ಪೂರ್ವ ಮಾಹಿತಿಯನ್ನು ಕೊಟ್ಟಿದೆ. ಯಾವ ಸದಸ್ಯರು ಯಾರೇ ವ್ಯಕ್ತಿಯ ವಿರುದ್ಧ ಅಪಮಾನಕರವಾದ ಅಪರಾಧವನ್ನು ಮಾಡಿಕೊಳ್ಳುವುದಲ್ಲ. ಸಭಾಪತಿಯವರಂತಹ ಆರೋಪವು ಸದನದ ಮರ್ಯಾದೆಗೆ ಸುಮ್ಮನೆ ತರುವಂತದ್ದು ಅಥವಾ ಅದರಿಂದ ಯಾವುದೇ ಸಾರ್ವಜನಿಕ ರಕ್ಷಣೆ ಆಗುವುದಿಲ್ಲ ಎಂದು ಅಭಿಪ್ರಾಯ ಪಡುವುದಾದರೆ ಯಾವುದೇ ಸಮಯದಲ್ಲಿ ಯಾರೇ ಆರೋಪ ಮಾಡುವುದನ್ನು ನಿಷೇಧಿಸಬಹುದು. 307